Welcome back to my YouTube channel Kannada Nursing Classes. In this video we are going to study about neurological assessment. Okay, so neurological assessment ಒಳಗಡೆ ನಾವು ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಸ್ಟಡಿ ಮಾಡಿವಿ. ಓಕೆ, ಲೆವೆಲ್ ಆಫ್ ಕಾನ್ಸಿಯಸ್ ಆರ್ ಗ್ಲಾಸ್ಕೋ ಕೋಮಾ ಸ್ಕೇಲ್ ನಾವು ಸ್ಟಡಿ ಮಾಡಿವಿ. ಓಕೆ, GCS ಸ್ಕೇಲ್ ನಾವು ಸ್ಟಡಿ ಮಾಡಿವಿ. ಓಕೆ, ಮತ್ತು ಕ್ರಿಯೇನಿಯಲ್ ನರ್ವ್ ಎಕ್ಸಾಮಿನೇಷನ್ ಕೂಡ ನಾವು ಸ್ಟಡಿ ಮಾಡಿವಿ. ಓಕೆ, ಸೊ ಇವು ಮೂರು ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕ್ತೀನಿ. ಸೊ ಅದರಲ್ಲಿ ನೋಡಿ ನೀವು ವಿಡಿಯೋಸನ್ನು ನೋಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಮೋಟಾರ್ ನರ್ವ್ ಅಸೆಸ್ಮೆಂಟ್ ಮಾಡೋಣ. ಓಕೆ, ಮೋಟಾರ್ ನರ್ವ್ ಅಸೆಸ್ಮೆಂಟ್ ಮಾಡೋಣ. ಮೂಮೆಂಟ್ನ ಮಾಡಿಸುವ ನರ್ವ್ಗಳನ್ನು ನಾವು ಅಸೆಸ್ಮೆಂಟ್ ಮಾಡೋಣ, ಟೆಸ್ಟ್ ಮಾಡೋಣ. ಓಕೆ, ಫಸ್ಟ್ ಇದರಲ್ಲಿ ಗೇಟ್ ಚೆಕ್ ಮಾಡ್ತೀವಿ. ಓಕೆ, ಪೇಷಂಟ್ ಗೇಟ್ ಯಾವ ಥರ ಇದೆ. ಓಕೆ, ಮತ್ತು ಫಿಂಗರ್ ಟು ನೋಸ್ ಟೆಸ್ಟ್ ಫಿಂಗರ್ ಟು ಫಿಂಗರ್ ಟೆಸ್ಟ್ ಮಾಡ್ತೀವಿ. ಓಕೆ, ಮತ್ತು ಅಲ್ಟರಿಂಗ್ ಸುಪೈನೇಷನ್ ಆ್ಯಂಡ್ ಪ್ರೋನೇಷನ್ ಆಫ್ ಹ್ಯಾಂಡ್, ಸುಪೈನೇಷನ್ ಮತ್ತು ಪ್ರೋನೇಷನ್ ಆಫ್ ಹ್ಯಾಂಡ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಮತ್ತು ಹೀಲ್ ಟು ಶಿನ್ ಟೆಸ್ಟ್. ಓಕೆ, ಏನು ಮಾಡ್ತೀವಿ, ಹೀಲ್ ಟು ಶಿನ್ ಟೆಸ್ಟ್ ಮತ್ತು ರಾಂಬರ್ಗ್ ಟೆಸ್ಟ್ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಇಷ್ಟು ಟೆಸ್ಟ್ಗಳನ್ನು ನಾವು ಈ ವಿಡಿಯೋ ಒಳಗಡೆ ನೋಡೋಣ. ಫಸ್ಟ್ ಗೇಟ್ ನಾವು ಯಾವ ಥರ ಚೆಕ್ ಮಾಡ್ತೀವಿ. ಓಕೆ, ಗೇಟ್ ಯಾವ ಥರ ಚೆಕ್ ಮಾಡ್ತೀವಿ ಅಂದರೆ ಅಬ್ಸರ್ವೇಷನ್ ಆಫ್ ವಾಕಿಂಗ್. ಓಕೆ, ಸೊ ಪೇಷಂಟ್ ವಾಕ್ ಮಾಡ್ತಾ ಇದ್ದಾನೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಅವನನ್ನು ಅಬ್ಸರ್ವ್ ಮಾಡ್ತೀವಿ. ಏನಾದರೂ ಇಂಪ್ರಾಪರ್ ಇದೆನಾ ಇಲ್ಲ, ಓಕೆ, ಕೋಆರ್ಡಿನೇಷನ್ ಸರಿಯಾಗಿದೆನಾ ಇಲ್ಲ, ಸಿಮಿಟ್ರಿ ಸರಿಯಾಗಿದೆನಾ ಇಲ್ಲ, ಬ್ಯಾಲೆನ್ಸ್ ಸರಿಯಾಗಿದೆನಾ ಇಲ್ಲ ಅಂತ ನಾವು ನೋಡ್ತೀವಿ. ಓಕೆ, ಅಸೆಸ್ ದಿ ಪೇಷಂಟ್ ಗೇಟ್ ಫಾರ್ ಸಿಮಿಟ್ರಿ. ಓಕೆ, ಸೊ ಪೇಷಂಟ್ ವಾಕ್ ಮಾಡುವಾಗ ಸಿಮಿಟ್ರಿ ಆಗಿ ಎರಡು ಕಡೆ ಬ್ಯಾಲೆನ್ಸ್ ಆಗಿ ನಡೀತಾ ಇದ್ದೇನಾ ಇಲ್ಲ, ಓಕೆ, ಏನಾದರೂ ಅಸಿಮಿಟ್ರಿ ಅದನ್ನು, ಏನಾದರೂ ಅಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದ್ದೇನಾ ಅಂತ ನಾವು ನೋಡ್ತೀವಿ. ಓಕೆ, ಮತ್ತು ಬ್ಯಾಲೆನ್ಸ್ ಕೋಆರ್ಡಿನೇಷನ್ ನಾವೇನು ನೋಡ್ತೀವಿ, ಸಿಮಿಟ್ರಿ, ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ನೋಡ್ತೀವಿ ಪೇಷಂಟ್. ಓಕೆ, ಆ್ಯಂಡ್ ಎನಿ ಅಬ್ನಾರ್ಮಲ್ ಪ್ಯಾಟರ್ನ್. ಓಕೆ, ಸೊ ಪೇಷಂಟ್ ನಡೆಯುವಾಗ, ಓಕೆ, ವಾಕ್ ಮಾಡುವಾಗ ಏನಾದರೂ ಅಬ್ನಾರ್ಮಲ್ ಪ್ಯಾಟರ್ನ್ಗಳಿದ್ದಾವ ಏನು ಇಲ್ಲನಾ ಅಂತ ನಾವು ನೋಡ್ತೀವಿ. ಓಕೆ, ಗೇಟ್ ನಾವು ಚೆಕ್ ಮಾಡ್ತೀವಿ. ಏನೇನು ನೋಡ್ತೀವಿ ನಾವು ಗೇಟ್ ಒಳಗಡೆ, ಸಿಮಿಟ್ರಿ, ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ನೋಡ್ತೀವಿ. ಓಕೆ, ವಾಕಿಂಗ್ ಮಾಡೋ ಟೈಮ್. ನೆಕ್ಸ್ಟ್ ಫಿಂಗರ್ ಟು ನೋಸ್ ಟೆಸ್ಟ್. ಓಕೆ, ಫಿಂಗರ್ ಟು ನೋಸ್ ಟೆಸ್ಟ್ ಒಳಗಡೆ ನಾವು ಏನು ಮಾಡ್ತೀವಿ ಅಂದರೆ ಪೇಷಂಟ್ ಎದುರುಗಡೆ ಕೂಡ್ತೀವಿ. ಓಕೆ, ಪೇಷಂಟ್ ಎದುರುಗಡೆ ಕುಂತು ನಾವು ಪೇಷಂಟ್ ಫೇಸ್ನಿಂದ ಸ್ವಲ್ಪ ದೂರ ನಮ್ಮ ಫಿಂಗರ್ ಇಡ್ತೀವಿ. ಪೇಷಂಟ್ ಸ್ವಲ್ಪ ದೂರ ಒಂದು ಹ್ಯಾಂಡ್ ದೂರ ನಮ್ಮ ಫಿಂಗರ್ ಇಡ್ತೀವಿ. ಈ ಥರ ಇದೇನಿದೆ ನರ್ಸ್ ಹ್ಯಾಂಡ್, ಏನಿದೆ ಅದು ನರ್ಸಿನ ಹ್ಯಾಂಡ್ ಇದೆ. ಓಕೆ, ಅಂದರೆ ನಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ನ ಕೈ ಇದೆ ಇದು. ಓಕೆ, ದೂರದಲ್ಲಿ ಇಟ್ಟಿದ್ದಾನೆ ಅಲ್ಲ. ಸೊ ನಾವು ಪೇಷಂಟಿಗೆ ಏನು ಕೇಳ್ಕೊತೀವಿ ಅಂದರೆ, ಸೊ ಟಚ್ ಮಾಡಂತ ಹೇಳ್ತೀವಿ. ನಮ್ಮ ಫಿಂಗರಿಗೆ ಟಚ್ ಮಾಡಬೇಕು ಮತ್ತು ಅವ್ನ ನೋಸ್ಗೆ ಟಚ್ ಮಾಡಬೇಕು. ನಮ್ಮ ಫಿಂಗರಿಗೆ ಟಚ್ ಮಾಡಬೇಕು, ಅವ್ನ ನೋಸಿಗೆ. ಓಕೆ, ಸೊ ಏನು ನೋಸ್ ಟು ಫಿಂಗರ್ ಟಚ್ ಏನು ಮಾಡ್ತಾಯಿದ್ದೀವಿ ನಾವು, ನೋಸ್ ಟು ಫಿಂಗರ್ ಅಥವಾ ಫಿಂಗರ್ ಟು ನೋಸ್ ಅಂತ ನಾವು ಹೇಳ್ಬೋದು ಇದನ್ನು. ಓಕೆ, ಏನು ಮಾಡ್ತಾನೆ ಪೇಷಂಟು, ಅವನ ಮೂಗನ್ನು ಟಚ್ ಮಾಡಿದ ಮೇಲೆ ಮತ್ತು ನಮ್ಮ ಫಿಂಗರನ್ನು ಟಚ್ ಮಾಡ್ತಾನೆ, ಮತ್ತು ಮೂಗಿಗೆ ಟಚ್ ಮಾಡ್ತಾನೆ, ಮತ್ತು ಫಿಂಗರಿಗೆ ಟಚ್ ಮಾಡ್ತಾನೆ, ಈ ಥರ. ಓಕೆ, ನೋಡೋಣ. ಆಸ್ಕ್ ದಿ ಪೇಷಂಟ್ ಟು ಟಚ್ ದೇರ್ ನೋಸ್. ಓಕೆ, ಸೊ ಅವ್ನ ನೋಸನ್ನು ಟಚ್ ಮಾಡಂತ ಹೇಳ್ತೀವಿ ವಿತ್ ಇಂಡೆಕ್ಸ್ ಫಿಂಗರ್. ಈ ಫಿಂಗರಿಂದ ನಾವು ಟಚ್ ಮಾಡಂತ ಹೇಳ್ತೀವಿ ವಿತ್ ಇಂಡೆಕ್ಸ್ ಫಿಂಗರ್. ಓಕೆ, ದೆನ್ ಟಚ್ ಎಕ್ಸಾಮಿನರ್ ಫಿಂಗರ್. ಓಕೆ, ಸೊ ಇದು ಏನಿದೆ ಎಕ್ಸಾಮಿನರ್ ಫಿಂಗರ್. ಇಲ್ಲಿ ಎಕ್ಸಾಮಿನರ್ ಯಾರಿದ್ದಾರೆ, ನರ್ಸ್ ಇದ್ದಾರೆ. ಓಕೆ, ನರ್ಸ್ ಯಾರಿದ್ದಾರೆ, ಎಕ್ಸಾಮಿನರ್ ಅಂದರೆ ನಮ್ಮ ನರ್ಸ್ ಬರ್ತಾರೆ. ಓಕೆ, ನರ್ಸ್ ಫಿಂಗರ್ಗೆ ಟಚ್ ಮಾಡಂತ ಹೇಳಬೇಕು. ಓಕೆ, ಆ್ಯಂಡ್ ರಿಪೀಟ್, ಇದೇ ಥರ ರಿಪೀಟ್ ಮಾಡಂತ ಹೇಳಬೇಕು. ಏನು ಮಾಡಬೇಕು, ನೋಸಿಗೆ ಟಚ್ ಮಾಡಂತ ಹೇಳಬೇಕು ಮತ್ತು ಎಕ್ಸಾಮಿನರ್ ಫಿಂಗರಿಗೆ ಟಚ್ ಮಾಡಬೇಕು. ಅದೇ ಥರ ರಿಪೀಟ್ ಮಾಡು ಅಂತ ಹೇಳಬೇಕು. ಓಕೆ, ದಿಸ್ ಟೆಸ್ಟ್ ಕೋಆರ್ಡಿನೇಷನ್ ಆ್ಯಂಡ್ ಫೈನ್ ಮೋಟಾರ್ ಸ್ಕಿಲ್. ಓಕೆ, ಸೊ ಗ್ರಾಸ್ ಮೋಟಾರ್ ಮತ್ತು ಫೈನ್ ಮೋಟಾರ್ ಅಂತ ಬರ್ತಾವೆಲ್ಲ, ಫೈನ್ ಮೋಟಾರ್. ಓಕೆ, ಡೀಟೇಲ್ಡ್ ಮೋಟಾರ್ ಸ್ಕಿಲ್ ಟೆಸ್ಟ್ ಮಾಡ್ಬೋದು. ಕೋಆರ್ಡಿನೇಷನ್ ಸರಿಯಾಗಿದ್ದಾನ ಇಲ್ಲ, ಓಕೆ, ನಮ್ಮ ಫಿಂಗರಿಗೆ ಟಚ್ ಮಾಡ್ತಾ ಇದ್ದಾನ ಅಥವಾ ಆ ಕಡೆ ಈ ಕಡೆ ಕೈ ಮಾಡ್ತಾ ಇದ್ದಾನ ಅಂತ ನಾವು ನೋಡ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಫಿಂಗರ್ ಟು ನೋಸ್ ಟೆಸ್ಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫಿಂಗರ್ ಟು ಫಿಂಗರ್ ಟೆಸ್ಟ್ ನಾವು ಹೇಗೆ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಫಿಂಗರ್ ಟು ನೋಸ್ ಅಂದರೆ ನೋಸಿಗೆ ಟಚ್ ಮಾಡ್ತಾ ಇದ್ದ, ಇಲ್ಲಿ ಫಿಂಗರ್ ಟು ಫಿಂಗರ್. ಸೊ ಈ ಥರ. ಓಕೆ, ಸೊ ಇದು ನಮ್ಮ ಏನಿದೆ ಥಮ್ ಇದೆ, ಇದು ಫಿಂಗರ್. ಸೊ ಈ ಥರ ಮಾಡೋದು. ಪೇಷಂಟ್ಗೆ ನಾವು ಏನು ಹೇಳಬೇಕು, ಫಿಂಗರ್ ಟು ಫಿಂಗರ್. ಓಕೆ, ಸೊ ಪೇಷಂಟ್ ಮಾಡ್ಬೋದಾ ಅಥವಾ ಇಲ್ಲನ ಅಂತ ನಾವು ಕೇಳ್ಕೊಳ್ತೀವಿ. ಓಕೆ, ಆಸ್ಕ್ ದಿ ಪೇಷಂಟ್ ಟು ಟಚ್ ದೇರ್ ಥಂಬ್ ಟು ಈಚ್ ಫಿಂಗರ್. ಸೊ ಏನಂತ ಹೇಳ್ತೀವಿ, ನಮ್ಮ ಥಮ್ ಇದೆಯಲ್ಲ ಅದು ಈಚ್ ಫಿಂಗರ್ಗೆ ಟಚ್ ಮಾಡಂತ ಹೇಳ್ತೀವಿ, ಈ ಥರ. ಓಕೆ, ಈ ಥರ ನಾವು ಟಚ್ ಮಾಡಂತ ಹೇಳ್ತೀವಿ. ಓಕೆ, ಸ್ಟಾರ್ಟಿಂಗ್ ವಿತ್ ಇಂಡೆಕ್ಸ್ ಫಿಂಗರ್ ಅಂದರೆ ಇದಲ್ಲ. ಸೊ ಸ್ಟಾರ್ಟಿಂಗ್ ವಿತ್ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಮೂವಿಂಗ್ ಟು ದಿ
ಪಿಂಕಿ ಫಿಂಗರ್. ಓಕೆ, ಪಿಂಕಿ ಅಂದರೆ ಸ್ಮಾಲ್. ಓಕೆ, ಸೊ ಇಂಡೆಕ್ಸ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಪಿಂಕಿ ಫಿಂಗರ್ ತನಕ ಹೋಗ್ತಾ ಇದ್ದೀವಿ. ಇಂಡೆಕ್ಸ್ ಫಿಂಗರ್ನಿಂದ ಸ್ಟಾರ್ಟ್ ಮಾಡೀವಿ. ಓಕೆ, ಮತ್ತು ಪಿಂಕಿ ಫಿಂಗರ್ ತನಕ ನಾವು ಹೋಗಿವಿ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಇಂಡೆಕ್ಸ್ ಫಿಂಗರ್ ಟು ಪಿಂಕಿ ಫಿಂಗರ್. ಓಕೆ, ಸೊ ಅಲ್ಲಿ ತನಕ ನಾವು ಏನು ಮಾಡ್ತಾಯಿದ್ದೀವಿ, ಟಚ್ ಮಾಡ್ತಾಯಿದ್ದೀವಿ. ಓಕೆ, ದಿಸ್ ಟೆಸ್ಟ್ ಆಲ್ಸೋ ಕೋಆರ್ಡಿನೇಷನ್ ಆ್ಯಂಡ್ ಫೈನ್ ಮೋಟಾರ್ ಸ್ಕಿಲ್. ಓಕೆ, ಡೀಟೇಲ್ ಆಗಿ ಮೂವ್ಮೆಂಟ್ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಕೋಆರ್ಡಿನೇಷನ್ ನಾವು ಈ ಟೆಸ್ಟ್ ಒಳಗಡೆ ಸ್ಟಡಿ ಮಾಡ್ತೀವಿ. ಓಕೆ, ಐ ಥಿಂಕ್ ಫಿಂಗರ್ ಟು ಫಿಂಗರ್ ಟೆಸ್ಟ್ ಅರ್ಥ ಆಗಿರ್ಬೋದು. ಫಿಂಗರ್ ಟು ಫಿಂಗರ್ ಅಥವಾ ಫಿಂಗರ್ ಟು ಥಮ್ ಅಂತಲೂ ಅಂತಾರೆ ಇದನ್ನು. ಓಕೆ, ಫಿಂಗರ್ ಟು ಥಮ್ ಅಂತಲೂ ಅಂತಾರೆ. ಓಕೆ, ಸೊ ಐ ಥಿಂಕ್ ನಿಮಗೆ ಫಿಂಗರ್ ಟು ಫಿಂಗರ್ ಟೆಸ್ಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಹೀಲ್ ಟು ಶಿನ್ ಟೆಸ್ಟ್ ಬಗ್ಗೆ ನೋಡೋಣ. ಹೀಲ್ ಟು ಶಿನ್. ಓಕೆ, ಹೀಲ್ ಅಂದರೆ ಈ ಪಾರ್ಟ್. ಸೊ ಇಲ್ಲಿದೆಲ್ಲ ಹೀಲ್. ಓಕೆ, ಇದು ನಮ್ಮ ಹೀಲ್ ಇದೆ. ಓಕೆ, ಇದು ನಮ್ಮ ಹೀಲ್. ಓಕೆ, ಶಿನ್ ಅಂತ ಯಾವಾಗ ಅಂತಾರೆ ಅಂದರೆ ಈ ಪಾರ್ಟ್. ಓಕೆ, ಈ ಪಾರ್ಟ್ ಇದೆಲ್ಲ, ಈ ಪಾರ್ಟಿಗೆ ನಾವೇನಂತೀವಿ, ಶಿನ್ ಅಂತೀವಿ. ಓಕೆ, ಹೀಲ್ ಟು ಶಿನ್ ಅಂದರೆ ಏನು? ಸೊ ಒಂದು ಕಾಲಿನ ಹೀಲ್ ತೊಗೊಂಡು ಮತ್ತೊಂದು ಪಾರ್ಟಿನ ಶಿನ್ ಇರುತ್ತೆಲ್ಲ, ಈ ಪಾರ್ಟಿಗೆ ಟಚ್ ಮಾಡೋದು. ಮತ್ತು ಈ ಕಾಲಿನ ಮೂಲಕ ಸ್ಟೇಟ್ ಮಾಡಬೇಕು, ಮತ್ತು ಈ ಕಾಲಿನಿಂದ ಈ ಶಿನ್ನಿಗೆ ಹಚ್ಚಬೇಕು. ಓಕೆ, ವೈಸ್ ವರ್ಸ, ಸೇಮ್ ಎರಡು ಕಾಲಿಗೆ ಇದೇ ಥರ ನಾವು ಏನು ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡೋಣ ಫಸ್ಟ್. ಓಕೆ, ಆಸ್ಕ್ ದಿ ಪೇಷಂಟ್ ಟು ಪ್ಲೇಸ್ ದಿ ಹೀಲ್ ಆಫ್ ದಿ ಒನ್ ಫುಟ್ ಆನ್ ದಿ ಟೋ ಆಫ್ ಅದರ್ ಫುಟ್ ಆ್ಯಂಡ್ ಸೈಡ್ ಇಟ್ ಡೌನ್ ಆನ್ ದಿ ಶಿನ್ ಆಫ್ ದಿ ಅದರ್ ಲೆಗ್. ಸೊ ಏನು ಮಾಡು ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಒಂದು ಹೀಲ್ ಇದೆ ಅಲ್ಲ, ಸೊ ಅದು ಮತ್ತೊಂದು ಕಾಲಿನ ಹೀಲ್ ಮೇಲೆ ಇಟ್ಟು, ಸೊ ಇದಕ್ಕೆ ಮೇಲ್ಗಡೆ ತೊಗೊಂಡು ಬಾ ಅಂತ ಹೇಳ್ತೀವಿ. ಶಿನ್ ತನ ಟಚ್ ಮಾಡು ಅಂತ ನಾವು ಹೇಳ್ತೀವಿ. ಓಕೆ, ಗೊತ್ತಾಯ್ತಾ? ಸೊ ಇದು ಏನು, ಹೀಲ್ ಶಿನ್ನಿಗೆ ಟಚ್ ಮಾಡ್ತಾನೆ. ಓಕೆ, ಏನು ಮಾಡ್ತಾ ಇದ್ದಾನೆ, ಒಂದು ಕಾಲಿನ ಹೀಲು ಮತ್ತೊಂದು ಕಾಲಿನ ಶಿನ್ನಿಗೆ ಬಂದು ಟಚ್ ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ದಿಸ್ ಟೆಸ್ಟ್ ಕೋಆರ್ಡಿನೇಟ್ ಆ್ಯಂಡ್ ಬ್ಯಾಲೆನ್ಸ್. ಓಕೆ, ಸೊ ಬ್ಯಾಲೆನ್ಸ್ ಇದೆನಾ ಅಥವಾ ಕೋಆರ್ಡಿನೇಷನ್ ಇದೆ ಇಲ್ಲ ಅಂತ ನಾವು ಈ ಟೆಸ್ಟ್ ಮಾಡಿ ನಾವು ತಿಳ್ಕೊಬೋದು. ಓಕೆ, ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು, ಹೀಲ್ ಟು ಶಿನ್ ಟೆಸ್ಟ್. ಓಕೆ, ನೆಕ್ಸ್ಟ್ ರಾಂಬರ್ಗ್ ಟೆಸ್ಟ್. ಇದು ಇಂಪಾರ್ಟೆಂಟ್ ಇದೆ. ರಾಂಬರ್ಗ್ ಟೆಸ್ಟ್ ಎಕ್ಸಾಮ್ ಒಳಗಡೆನೂ ಕೇಳಿದ್ದಾರೆ ಅವಾಗವಾಗ. ಓಕೆ, ರಾಂಬರ್ಗ್ ಟೆಸ್ಟ್ ಅಂದರೆ ಏನು ಅಂದರೆ, ಸೊ ಪೇಷಂಟನ್ನು ನಾವು ಏನು ಹೇಳಬೇಕು, ಸ್ಟೇಟ್ ಆಗಿ ನಿಲ್ಲು ಅಂತ ಹೇಳಬೇಕು. ಏನಂತ ಹೇಳಬೇಕು, ಸ್ಟೇಟ್ ಆಗಿ ಸ್ಟ್ಯಾಂಡ್ ಅಪ್ ಪೊಸಿಷನ್ ಒಳಗಡೆ ನಿಲ್ಲಬೇಕು ಅಂತ ಹೇಳಬೇಕು. ಓಕೆ, ಅವನನ್ನು ನಾವು ಕಣ್ಣು ಮುಚ್ಚ ಅಂತ ಹೇಳಬೇಕು. ಏನಂತ ಹೇಳ್ತೀವಿ, ಐ ಕ್ಲೋಸ್ ಮಾಡಂತ ಹೇಳ್ತೀವಿ. ಐ ಕ್ಲೋಸ್ ಮಾಡಿದ ಮೇಲೆ 30 ಸೆಕೆಂಡ್ ಅವನನ್ನು ನಿಲ್ಲಿಸ್ತೀವಿ ಅದೇ ಥರ. ಓಕೆ, 30 ಸೆಕೆಂಡ್ ನಿಂತಾಗ ಅವನಿಗೆ ಏನಾದರೂ ಇಂಬ್ಯಾಲೆನ್ಸ್ ಫೀಲ್ ಆಗುತ್ತೆ ಅಥವಾ ಸ್ಟೇಟಾಗಿ ನಿಂತಿದ್ದಾನೆ ಅಂತ ನೋಡಬೇಕು. ಓಕೆ, ಇಂಬ್ಯಾಲೆನ್ಸ್ ಫೀಲ್ ಆಗಿದ್ದರೆ ಅದು ನಾವು ನೋಟ್ ಮಾಡ್ಕೋಬೇಕು. ಮತ್ತು ಒನ್ ಲೆಗ್ ಮೇಲೆ ನಿಲ್ಲು ಅಂತ ಹೇಳಬೇಕು. ಐ ಕ್ಲೋಸ್ ಮಾಡಿ ಒಂದು ಕಾಲ್ ಮೇಲೆ ಸ್ಟ್ಯಾಂಡ್ ಅಪ್ ಪೊಸಿಷನ್ ಒಳಗಡೆ ನಿಲ್ಲು ಅಂತ ನಾವು ಹೇಳಬೇಕು. ಸೊ ಬ್ಯಾಲೆನ್ಸ್ ಮಾಡ್ತಾನಾ ಅಥವಾ ಇಲ್ಲನಾ ಅಂತ ನಾವು ಅದರಲ್ಲಿ ಕೂಡ ನೋಡಬೇಕು ಸೇಮ್. ಓಕೆ, ಐ ಓಪನ್ ಮಾಡಿನೂ ಐ ಕ್ಲೋಸ್ ಮಾಡಿ ಎರಡು ಕಾಲ ಮೇಲೆ ನಿಲ್ಲ ಅಂತ ಹೇಳಬೇಕು, ಮತ್ತು ಐ ಕ್ಲೋಸ್ ಮಾಡಿ ಒಂದೇ ಕಾಲ ಮೇಲೆ ನಿಲ್ಲಂತ ನಾವು ಹೇಳಬೇಕು. ಓಕೆ, ಆಸ್ಕ್ ದಿ ಪೇಷಂಟ್ ಟು ಸ್ಟ್ಯಾಂಡ್ ವಿತ್ ದೇರ್ ಫೀಟ್ ಟುಗೆದರ್ ಆ್ಯಂಡ್ ಐಸ್ ಕ್ಲೋಸ್ಡ್ ಫಾರ್ 30 ಸೆಕೆಂಡ್ಸ್. ಓಕೆ, 30 ಸೆಕೆಂಡ್ ನಾವು ಏನಂತ ಹೇಳ್ತಾ ಇದ್ದೀವಿ, ಐ ಕ್ಲೋಸ್ ಮಾಡಿ ಸ್ಟ್ಯಾಂಡ್ ಅಪ್ ಪೊಸಿಷನ್ ಒಳಗಡೆ ನಿಲ್ಲು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಫ್ ದೇ ಲೂಸ್ ದೇರ್ ಬ್ಯಾಲೆನ್ಸ್. ಓಕೆ, if they lose their balance, it may indicate a problem with their proprioception. Okay, proprioception or vestibular function. Okay, vestibular function ಒಳಗಡೆ ಏನಿದೆ, ಪ್ರಾಬ್ಲಮ್ ಇದೆ. ಓಕೆ, ಬ್ಯಾಲೆನ್ಸಿಂಗ್ ಫಂಕ್ಷನ್ ಒಳಗಡೆ ಏನಿದೆ, ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಒಂದು ಕಾಲ ಮೇಲೆ ನಿಲ್ಲು ಅಂತ ಹೇಳಬೇಕು, ಮತ್ತು ಎರಡು ಕಾಲ ಮೇಲೆ ಕೂಡ ನಿಲ್ಲು ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ನೋಡಿದ್ದಾನೆ. ಓಕೆ, ಪೇಷಂಟ್ ಏನು ಮಾಡ್ತಾ ಇದ್ದಾನೆ, ಐ ಕ್ಲೋಸ್ ಮಾಡಿ ಎರಡು ಕಾಲ ಮೇಲೆ ನಿಂತಿದ್ದಾನೆ. ಓಕೆ, ಐ ಕ್ಲೋಸ್ ಮಾಡಿ ಎರಡು ಕಾಲ ಮೇಲೆ 30 ಸೆಕೆಂಡ್ಸ್ ನಿಂತಿದ್ದಾನೆ. ಮತ್ತು ನಾವು ಏನಂತ ಹೇಳಬೇಕು, ಒನ್ ಲೆಗ್ ಮೇಲೆ, ಓಕೆ, ಒಂದೇ ಕಾಲ ಮೇಲೆ 30 ಸೆಕೆಂಡ್ ಐ ಕ್ಲೋಸ್ ಮಾಡಿ ಸ್ಟ್ಯಾಂಡ್ ಅಪ್ ಪೊಸಿಷನ್ ಒಳಗಡೆ ಅವನಿಗೆ ನಿಲ್ಲಂತ ಹೇಳಬೇಕು. ಓಕೆ, ಅವನಿಗೆ ನಿಲ್ಲಕ್ಕಾಗಲಿಲ್ಲ, ಬ್ಯಾಲೆನ್ಸ್ ತಪ್ಪು ಹೋಗಿದೆ ಅಂದರೆ ಏನು, ನಮ್ಮ ವೆಸ್ಟಿಬುಲಾರ್ ಫಂಕ್ಷನ್ ಏನಿದೆ ಅಲ್ಲಿ ಡ್ಯಾಮೇಜ್ ಆಗಿದೆ. ಓಕೆ, ನಮ್ಮ ಬ್ಯಾಲೆನ್ಸಿಂಗ್ ಫಂಕ್ಷನ್ ಏನಾಗಿದೆ ಅಲ್ಲಿ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಐ ಥಿಂಕ್ ನಿಮಗೆ ಮೋಟಾರ್ ನರ್ವ್ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು.